ಪ್ರಶ್ನೆಯನ್ನು ಮಾಡ್ತೀನಿ. ಸ್ನೇಹಿತರೆ, ನಾನು GR ಶಿವಶಂಕರ್. ಇವತ್ತು ಪ್ರಮುಖವಾಗಿ ನಾನು ಹೇಳಲಿಕ್ಕೆ ಹೊರಟಂಥ ವಿಷಯ ಏನು ಅಂತಂದರೆ, ಹುಬ್ಬಳ್ಳಿಯಲ್ಲಿರುವ BDK ವಾಲ್ಸ್, ಆ ಹಿಂದೆ ಇದ್ದಂಥ ನೇಮು ಈಗ ಅಲ್ಲಿ ಸ್ವಿಮ್ಸ್ ಟೆಕ್ನಾಲಜಿ ಅಂತ ಇದೆ. ಅದರೊಳಗಡೆ ಇವತ್ತು ಆಲ್ರೆಡಿ ಗುತ್ತಿಗೆ ಲೈಸೆನ್ಸನ್ನು ಸಹಾಯಕ ಕಾರ್ಮಿಕ ಆಯುಕ್ತರಾದಂಥ ಹುಬ್ಬಳ್ಳಿಯ ಶ್ವೇತಾರವರು ಯಥೇಚ್ಛವಾಗಿ ಯಾವುದೇ ಪರಿಶೀಲನೆ ಮಾಡದೆ ಗುತ್ತಿಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಈಗ ಆಲ್ರೆಡಿ ಅನ್ಯಾಯ ನಡೆದಿದೆ ಅಂತ ಹೇಳಿ ಸಹಾಯಕ ಉಪಕಾರ್ಮಿಕ ಆಯುಕ್ತರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಬಗೆಗೆ ತನಿಖೆ ನಡೆಸಿದಾಗ 2 ದಿವಸ ತನಿಖೆ ಮಾಡಿದ್ರು. 21/2/24, 2/3/24 2 ದಿವಸ ತನಿಖೆ ಮಾಡಿದಂಥ ವರದಿನ ನಾವು ಇನ್ಫಾರ್ಮೇಷನ್ ಆ್ಯಕ್ಟ್ ಒಳಗಡೆ ಕೇಳಿದಾಗ ಇವರು ಮಾಲೀಕರನ್ನ ಕೇಳ್ತಾರೆ, ಈ ತನಿಖೆ ವರದಿನ ಕೊಡ್ಬೋದಾ ಅಂತ. ಅಂದರೆ ಇವರು ನೇರವಾಗಿ ಆಡಳಿತ ವರ್ಗದ ಜೊತೆ ಶಾಮೀಲಾಗಿರ್ತಕ್ಕದ್ದು ಕಾರಣ ಆಗಿದೆ. ಅದಲ್ಲದೆ ಇದರ ಮಾಲೀಕರೇನಿದ್ದಾರೆ, ಮಾಲೀಕರಿಗೆ ಕಂಪ್ಲೀಟು ಗುತ್ತಿಗೆ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಒಂದು ಕಡೆ ವ್ಯವಸ್ಥಾಪಕ ನಿರ್ದೇಶಕರು ಗುತ್ತಿಗೆ ಕಾರ್ಖಾನೆಗೆ ಗುತ್ತಿಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ, ಅವರೇ ಇನ್ನೊಂದು ಕಡೆ ಗುತ್ತಿಗೆ ಮಾಲೀಕರಾಗಿದ್ದಾರೆ. ಇದಕ್ಕೆ ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗೆಗೆ ಇವರು ಯೋಚನೆ ಮಾಡದೆ ತಮಗಿಷ್ಟ ಬಂದ ರೀತಿಯಲ್ಲಿ ಗುತ್ತಿಗೆ ಲೈಸೆನ್ಸನ್ನು ಹಣ ಪಡ್ಕೊಂಡು ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕಂಪ್ಲೀಟು 41 ಜನ ಕಾರ್ಮಿಕರನ್ನ ಇಲ್ಲಿಂದ ಅಹಮದಾಬಾದ್ಗೆ ವರ್ಗಾವಣೆ ಆಗಿದೆ. ಅದೇ ರೀತಿ 11 ಜನ ಏನು ನಮ್ಮ ಸಂಘದ ಪದಾಧಿಕಾರಿಗಳನ್ನು ಸಹ ಅಮಾನತು ಮಾಡಲಾಗಿದೆ. ಇವತ್ತು ಕಾಯಂ ನೌಕರನ್ನೆಲ್ಲರಿಗೂ ಸಹ ನಿರಂತರವಾಗಿ ಕಿರುಕುಳ ಕೊಟ್ಟು ಗುತ್ತಿಗೆ ಕಾರ್ಮಿಕರಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರ ಹೊಣೆಗಾರಿಕೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಆಗಿದ್ದ ಶ್ವೇತಾ ಅವರು ಮಾಡಿದಂಥ ಒಂದು ಕುತಂತ್ರ, ಅವ್ರ ಮ್ಯಾನೇಜ್ಮೆಂಟ್ ಆದಂಥ ಶಾಮಿಲ್ನಿಂದ ಇವತ್ತು ಅನೇಕ ಕಾರ್ಮಿಕರು ಬೀದಿ ಪಾಲಾಗ್ತಾ ಇದ್ದಾರೆ. ಇದಕ್ಕೆ ನೈತಿಕ ಹೊಣೆ ಇವತ್ತೇನು ಗೊತ್ತಾ, ಅಲ್ಲಿರ್ತಕ್ಕ ಶ್ವೇತಾ ಅವರೇ ಸಂಪೂರ್ಣ ಜವಾಬ್ದಾರಿ. ಸನ್ಮಾನ್ಯ ಸಂತೋಷ್ ಲಾವಡ್ ಅವರಲ್ಲಿ ಮನವಿ ಮಾಡೋದೇನೆಂದರೆ, ಇಂಥ ಅಧಿಕಾರಿಗಳನ್ನ ಕೂಡಲೇ ದಯವಿಟ್ಟು ವರ್ಗಾವಣೆ ಮಾಡಬೇಕು. ಮತ್ತು ಇವ್ರು ಮಾಡಿರ್ತಕ್ಕ ಎಲ್ಲ ಒಂದೊಂದು ಅವ್ಯವಹಾರಗಳ ಬಗೆಗೆ ಅಲ್ಲಿ ಮಾಡ್ತಾ ಸಹ BDKನಲ್ಲಿ ಮಾಡಿದಂಥ ಎಲ್ಲ ಅವ್ಯವಹಾರಗಳ ಬಗ್ಗೆ ಕೂಡಲೇ ಸಮಗ್ರ ತನಿಖೆ ನಡೆಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ.